ಹಲೋ ಎಲ್ರಿಗೂ ನಮಸ್ಕಾರ. ಸೊ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನೇ ಯೂಟ್ಯೂಬ್ ತುಂಬ ದಿನ ಆದಮೇಲೆ ಬ್ಯಾಕ್ ಹಾಕ್ತಾ ಇದ್ದೀನಿ. ಇವತ್ತು ನನ್ನ ಬರ್ಡೇ ಇತ್ತು, ಸೊ ಬರ್ಡೇ ವ್ಲಾಗ್ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಪೂರ್ತಿ ವಿಡಿಯೋ ನೋಡಿ. ಲಾಸ್ಟಲ್ಲಿ ಸ್ವಲ್ಪ ಕತೆ ಹೇಳಬೇಕು ಹೇಳ್ತೀನಿ. ಸೊ ಇವಾಗ ನಾನು ನನ್ನ ಫ್ರೆಂಡು ಹೊರಗಡೆ ಹೋಗ್ತಾ ಇದ್ದೀವಿ. ಎಲ್ಲಿಗೆ ಏನು ಅಂತ ಎಲ್ಲ ಅಲ್ಲೇ ಹೇಳ್ತೀನಿ, ಓಕೆನಾ? ಬಾಯ್ ಬಾಯ್ ಬಾಯ್. ಬರೀ ಚಿನ್ನ ಗಾಡಿ ಕೀ ಕೊಡೆ. ಹಿಡ್ದ ಕೈಲಿ ಬೇರೆ ಕೊಟ್ಬಿಟ್ಟಿದ್ದೀನಿ. ತೆಗಿಬೇಕಾ? ಏನ್ ನೀವೆಂತ ಅನ್ಕೊಡ್ತೀರ? ಹಂಗೆ ಇಲ್ಲೊಂದು 20 ಮೆಂಬರ್ಸ್ ಇದ್ದಾರೆ. ಹೌದಾ? 20 to 22 ಮೆಂಬರ್ಸ್ ಇದ್ದಾರೆ. ಸರಿ ಸರ್, ಆಯ್ತು. ಅದು ನೀವೇ ಇವಾಗ ಓಲ್ಡ್ ಏಜ್ ಇಬ್ರನ್ನ ಕೇಳಿದ್ದೀವಿ, ನಿಮ್ಮ ಇಷ್ಟ ಏನಾದ್ರು ತೊಗೊಂಬಂದು ಕೊಡಿ ಅಂತ ಅಂದಿದ್ದಾರೆ. ಅಲ್ಲಿಗೆ ಹೋಗ್ತಾ ಇದ್ದೀವಿ. ಮಕ್ಳಿಗೆ ಕೊಡ್ಬೇಕಂತ ಆ್ಯಕ್ಚುಲಿ ನಾವು ಅಂದ್ಕೊಂಡಿದ್ದು, ಬಟ್ ಮಕ್ಕಳಿಲ್ಲ, ಸ್ಕೂಲ್ಗೆ ಹೋಗಿದ್ದಾರೆ. ನಮ್ಮನ್ನೇ ನೋಡ್ಕೊಂಡು ಹೋಯ್ತಾವ್ರೆ. ಇವಳು ಏನು ಮಾಡೋಳೆ ಅಂದರೆ, ನಾವು ಓಲ್ಡ್ ಏಜ್ ಅದಕ್ಕೆ ಏನೇನೋ ತಗೋಬೇಕಿತ್ತು. ಕೆಳಗಡೆ ಅಂಗಡಿ ಇಟ್ಕೊಂಡು ನನ್ನ ಕರ್ಕೊಂಡು ಹೋಗಿಲ್ಲ ಗೈಸ್ ಇವಳು. ನನಗೆ ಈ ಡ್ರೆಸ್ ಹಾಕೊಂಡು ನಡೆಯೋಕೆ ಆಗ್ತಾ ಇಲ್ಲ. ಹಿಂಸೆ ಕೊಡ್ತಿದ್ದಾಳೆ ನನ್ನಂತ ಅಮ್ಮಾಯಕಿ ಹುಡುಗಿನ ಜೊತೆ ಇಟ್ಕೊಂಡು ಮೇಲೆ. ಆ್ಯಕ್ಚುಲಿ ಏನಾಯಿತು ಅಂದರೆ, ನಾವು ಒಂದು ಆಶ್ರಮಕ್ಕೆ ಹೋಗಿದ್ವಿ. ಅವ್ರು ಹೇಳಿದ್ರು ಮಕ್ಕಳು ಇಲ್ಲ, ಸ್ಕೂಲ್ಗೆ ಹೋಗಿದ್ದಾರೆ ಅಂತ. ಸರಿ ಅಂತ ಅಂದ್ಬಿಟ್ಟು ಒಂದು ಓಲ್ಡ್ ಏಜ್ ಹೋಮ್ಗೆ ಹೋಗಿದ್ವಿ. ಅವ್ರು ಹೇಳಿದ್ರು ಒಂದು 3 o'clock ಅಷ್ಟಲ್ಲಿ ಬನ್ನಿ ಅಂತ. ಸರಿ ಇನ್ನೇನು ಮಾಡೋಣ ಅಂತ ಅಂದ್ಬಿಟ್ಟು ನಾನು ನನ್ನ ಫ್ರೆಂಡ್ಸ್ನ ಮೀಟ್ ಮಾಡಬೇಕಿತ್ತು. ಅದಕ್ಕೆ ನಾನು ಐಶು ಅವ್ರ ಮನೆಗೆ ಬಂದುಬಿಟ್ಟು ಡ್ರೆಸ್ ಚೇಂಜ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಇವಾಗ ಇವ್ರ ಮನೆಗೆ ಹೋಗ್ಬಿಟ್ಟು ಲುಕ್ಕೇ ಚೇಂಜ್ ಮಾಡ್ಕೊಬಿಟ್ಟಿದ್ದೀನಿ ಗೈಸ್ ನಾನು. ಇವಾಗ ನಾನು ಬಂದಿರೋದು ನನ್ನ ಫ್ರೆಂಡ್ಸ್ನ ಮೀಟ್ ಮಾಡೋಕ್ಕಂತ. ಡ್ರ್ಯಾಗನ್ ಚಿಕನ್ ಇದೆ, ಮತ್ತು ಇದು ರೈಸ್ ಐಟಮ್. ನಮ್ಮ ವೆಜ್ ಮೇಡಮ್ ಅವ್ರಿಗೆ ವೆಜ್ ಬಂತು ಗೈಸ್. ಸೂಪ್ ಎಲ್ಲ ವೇಸ್ಟ್ ಮಾಡಿದ್ರು. ಇವಾಗ ಇದೇನು ಡ್ರ್ಯಾಗನ್ ಚಿಕನ್ ಅಂತೆ. ತಿನ್ಸೆ ಟೇಸ್ಟ್ ಮಾಡೋಣ. ನಾವೆಲ್ಲ ಕನ್ನಡದ ಮಕ್ಕಳು, ಈ ಸೂಪ್ ಗೀಪ್ ಎಲ್ಲ ಕುಡ್ದು ಅಭ್ಯಾಸ ಇಲ್ಲ, ಅದಕ್ಕೆ ಟೇಸ್ಟ್. ಚೆನ್ನಾಗಲ್ವಾ? ಚಿಕನ್ ಇವಾಗ ಚಿಕನ್ ರೈಸ್ ಕೊಡಿಲ್ಲ ಸ್ಪೂನ್. ನನಗೆ ಡಾಕ್ಯುಮೆಂಟ್ ಯಾಕೆ ಗೊತ್ತಾ, ಒಂದೇ ಸಲ ಹಿಂಗೆ ಸೆಲೆಕ್ಟ್ ಮಾಡಿ ಹಿಂಗೆ ಕಳ್ಸೋಕ್ಕಾಗಲ್ಲ. ಅದೇ ಸ್ವಲ್ಪ ಸ್ವಲ್ಪನೇ ಕಳಿಸ್ಬೇಕು. ಹೆಂಗೈತೆ ಹೆಂಗೈತೆ ಮನ್ಸ? ನಾನು ಟ್ರೈ ಮಾಡ್ತೀನಿ ಗೈಸ್. ಇವಾಗ ನಾನು ಕೇಳಬೇಕಿತ್ತು, ನಾನು ತಿಂದೇ ಇಲ್ಲ ಇನ್ನೂ ಅದಕ್ಕೆ ಕೇಳಿದೆ ನಾನು. ಇದೇನಂದ್ರೆ, ಇಲ್ಲಿ ಏನಾರು 1000 rupees ಮೇಲಿದ್ರೆ ಇವ್ರು ಇಷ್ಟು ಜನ ಪೇ ಮಾಡ್ತಾರೆ. 1000 ಕೆಳಗಡೆ ಇದ್ರೆ ನಂದು. ಓಕೆ, ಜಾಸ್ತಿ ಇದ್ರೆ ಇವರೇ ಮಾಡಬೇಕು. ಓಕೆ. ಹುಡುಗಿರು ಏನಂದ್ರೆ, ಎಲ್ಲಿಗಾದ್ರೂ ಬರ್ಬೇಕಾದ್ರೆ ಫುಲ್ ಪ್ಯಾಕಪ್ ಆಗಿ ಬಂದ್ಬಿಟ್ಟಿರ್ತಾರೆ. ಹೋಗ್ಬೇಕಾದ್ರೆ ಹಿಂಗೆ ಗೈಸ್ ಹೋಗೋದು ಇಲ್ಲೋ. ಇವಳು ಫುಲ್ ಹಾಕವಳೆ, ನಾವು ಫುಲ್ ಹಾಕಿಲ್ಲ. ನಾವು ಹೇಳ್ಬಿಟ್ಟು ಹೇಳ್ಸ್ಕೊತಾ ಇದ್ದೀನಿ. ಬರ್ತಾ ಇಲ್ಲ. ಒಳ್ಳೆ ಹುಡುಗಿ, ಚೂರು ಹಂಗೆ ಒಂದು ಚೂರು ಮಾತಾಡ್ತಾಳೆ. ಒಳ್ಳೆ ಹುಡುಗಿ ಅವಳು. ಯಾರು? ಇನ್ನ ನಾವು ಹೋಗ್ಬೇಕು. ಎಷ್ಟು ಲೇಟ್ ಮಾಡಿದಾಳೆ ಇವಳು. ಈ ಥರ ಫ್ರೆಂಡ್ಸ್ ಇದ್ರೆ ಬರ್ಡೇ ಮಾಡ್ದಂಗೆ. ಇವಳೇನು ಗಿಫ್ಟ್ ಕೊಟ್ಟಿಲ್ಲ, ಅದೇ ಬೆಸ್ಟ್ ಫ್ರೆಂಡ್ಸ್ ಯಾರು ಗಿಫ್ಟ್ ಕೊಡಲ್ಲ. ನನಗೆ ಇವಳು ಕೊಡ್ಬೇಕಾದ್ರೆ ನಾನು ಹೊಸ ರೂಲ್ಸು. ಬರೀ ದುಡ್ಡು ಖರ್ಚು ಮಾಡಿಸ್ತಾರೆ ಅಷ್ಟೇ. ನಂದು ಸ್ವಲ್ಪ ಬೇಗ. ನಿಮ್ದಪ್ಪ ಇದೆಷ್ಟು? ಅದು ಹೋಗ್ತಿದೆ 5 ರೂಪಾಯಿ. ಅದು ಎಷ್ಟಾಯ್ತು? 30 ರೂಪಾಯಿ. ಇದೊಂದು ಹೊಡೆದ್ರೆ ಸಾಕು, ನನ್ನ ಲೈಫ್ ಸೆಟಲ್. ಚಿಕನ್ ಹಂಗೆ ಸ್ನೂಫಿ ನೋಡಿ, ಇಲ್ಲಿ ಸ್ನೂಫಿ. ಅವಳಿಗೆ ಯಾರೋ ಬಂದ್ಬಿಟ್ಟವ್ರೆ ನಮ್ಮನೆಗೆ ಅಂತ. ಎಷ್ಟಾಯ್ತು? 24 ಆಯ್ತು. ಆಂಟಿ ಲೂಸ್ ಇರೋದು ಒಂದು 6 ಕೊಟ್ಬಿಡಿ. 6? ಇನ್ನು 6 ಪೀಸ್ ಬೇಕು. ಇಷ್ಟು ಲೇಟಾಗಿ ಹೋಗ್ಬಿಟ್ಟು ಕೊಡೋದು, ಆಮೇಲೆ ಇಸ್ಕಾನ್ ಟೆಂಪಲ್ಗೆ ಹೋಗೋದು. ಗೆಟಪ್ ಬೇರೆ ಚೇಂಜ್ ಮಾಡಬೇಕು. ಅದು ಬೇರೆ. ಕೇಕು ಇಷ್ಟು ಇವಾಗ ಏನು
ಇದು ಮ್ಯಾರಿ ಲೈಟ್ ಮತ್ತು ಕೇಕು ಮತ್ತು ಆ ಚಕ್ಲಿ ಜಾರ್ ಇಲ್ಲ ಚಕ್ಲಿ ಅಯ್ಯೋ ಕಾಣಿಸ್ತವೆ ಇಲ್ಲ ಇಲ್ಲೊಂದು ಚಕ್ಲಿ ಜಾರ್ ಇದೊಂದು ತೊಗೊಂಡಿದ್ದೀವಿ ಇದೊಂದು 30 ತೊಗೋತೀವಿ ಅಲ್ಲಿ 30 ಜನ ಇದ್ದಾರಂತೆ ಗೈಸ್ 18 19 ಲೇ ಬೇಗ ಬೇಗ ಮಾಡೆ 21 ಅಯ್ಯಪ್ಪ ಹೆಲ್ಮೆಟ್ ಕೂಡ ಇಟ್ಕೋತೀನಿ ಹೆಲ್ಮೆಟ್ ಬಟ್ಟೆ ಏನೋ ಅವ್ಳಿಗೆ ಏನೋ ಆಗ್ಬಿಟ್ಟಿದೆ ಬರ್ಡೇ ಸೆಲೆಬ್ರೇಷನಲ್ಲಿ ಹೆಲ್ಮೆಟ್ ಹಾಕೊಂಡು ಹೆಲ್ಮೆಟ್ ಕೊಡು ಅಂತಿದ್ದಾಳೆ ಏನು ಮಾಡೋದು ಇಂಥ ಫ್ರೆಂಡ್ಸ್ನ ಇಟ್ಕೊಂಡು ಲೇ ಬಿಸ್ಕೆಟ್ ಆಗೋದು ಡೌಟು ಕಣ ಪುಡಿ ಹಾಕ್ಬಿಟ್ರೆ ಡಿಕ್ಕಿಗೆ ಹಾಕುವೆ ಕೊಡು ಅದನ್ನ ಬ್ಯಾಗಲ್ಲಿ ಕೈಯಲ್ಲಿ ಇಟ್ಕೊಂತೀನಿ ಏನಂಗೆ ಒಂಥರ ಆಂಟಿ ಒಂದು ಕವರ್ ಹಾಕೋರಿ ಸೊ ಇವಾಗ ನೀವು ನೋಡಿದ್ರಲ್ಲ ಅದನ್ನೆಲ್ಲ ನಾನು ತೊಗೊಂಡು ಇವಾಗ ಹೋಗ್ತಾ ಇರೋದು ಓಲ್ಡ್ ಏಜ್ ಹೋಮ್ಗೆ ಹೇಳ್ಬೇಕಂದ್ರೆ ನಂದು ಅಂತ ಅರ್ನಿಂಗ್ಸ್ ಏನೂ ಇಲ್ಲ ನಾನು ಸೇವ್ ಮಾಡ್ಕೊಂಡಿರೋದ್ರಲ್ಲಿ ನಂಗೆ ಆಸೆ ಇತ್ತು ಏನಾದರೂ ಮಾಡಬೇಕಂತ ಸೊ ಅದಕ್ಕೆ ಇವಾಗ ಮಾಡ್ತಾಯಿದ್ದೀನಿ ಇದು ಯಾವ ಪಬ್ಲಿಸಿಟಿ ಅದು ಕಂಟೆಂಟು ಅವೆಲ್ಲ ಏನೂ ಅಲ್ಲ ನಂಗೆ ಆಸೆ ಇತ್ತು 20th ಬರ್ಡೇ ಐ ಹ್ಯಾವ್ ಟು ಬಿ ಸ್ಪೆಷಲ್ ನಾನು ಏನಾದರೂ ಸ್ಪೆಷಲಾಗಿ ಸೆಲೆಬ್ರೇಟ್ ಮಾಡ್ಕೋಬೇಕಂತ ಸೊ ಅಷ್ಟೇ ಇದು ಯಾವ ಕಂಟೆಂಟು ಅದೆಲ್ಲ ಏನೂ ಅಲ್ವೇ ಅಲ್ಲ ಇದು ನಿಮ್ಗೊಂದು ಕಾರೇ ಕೊಡ್ಸ ಕಾರ್ ಓಡಿಸೋ ಆಶೀರ್ವಾದ ಮಾಡಿ ಆಶ್ರಮ ನೋಡಕ್ ಬಂದಾರೆ ಅವ್ರ ಹುಡ್ತಬ್ಬ ಅಲ್ವಾ ನಿಮ್ದು ಇವತ್ತು ಹುಡ್ತಬ್ಬ ಅವ್ರದ್ದು ಆಶೀರ್ವಾದ ಮಾಡು ಒಳ್ಳೇದಾಗಲಿ ಕಣವ ನಿನಗೆ ದೇವರು ಒಳ್ಳೆ ಜ್ಞಾನ ಕೊಡಲಿ ನಿನಗೆ ಮದುವೆ ಇಲ್ಲ ಇಲ್ಲ ಮದುವೆ ಆಗಿಲ್ಲ ಇವಾಗ 20 ವರ್ಷ ಓದ್ತಾ ಇದೀಯಾ ಕೆಲ್ಸಕ್ಕೆ ಹೋಗ್ತಾ ಇದೀಯಾ ಓದ್ತಾ ಇದೀಯಾ ಒಳ್ಳೆ ವಿದ್ಯಾವಂತ ಒಳ್ಳೇದು ಮಾಡವ ಜನಕ್ಕೆ ಹೇಳಿ ಒಳ್ಳೇದಾಗ್ಲಿ ಅಂತ ವಿಶ್ ಹ್ಯಾಪಿ ಬರ್ಡೇ ಹೇಳಿ ಬರ್ಡೇ ಆಶೀರ್ವಾದ ಮಾಡಿ ಇನ್ನೊಂದು ಸ್ವಲ್ಪ ಕೂಡ ಒಬ್ಬಿಟ್ಟೆ ತಿನ್ನಲ್ಲ ಫಸ್ಟ್ ಆಫ್ ಆಲ್ ಅವ್ರದ್ದು ಒಂದು ಪದ್ಧತಿ ಇದೆಯಂತೆ ಏನಂದರೆ ಯಾರೇ ಬಂದರೂ ಅವ್ರ ಬರ್ಡೇ ಸೆಲೆಬ್ರೇಟ್ ಮಾಡಿಕೊಂಡ್ರು ಅದನ್ನು ಅವರು ಬರೆದಿಟ್ಕೊಂಡು ನೆಕ್ಸ್ಟ್ ಇಯರ್ ನಮ್ಮ ಬರ್ಡೇಗೆ ಅವರು ಅದನ್ನು ನೆನೆಸ್ಕೋತಾರಂತೆ ಸೊ ಇವಾಗ ಬರ್ಸ್ಕೊತಾ ಇದ್ದಾರೆ ಹುಟ್ಟಿದ್ದು ಡೇಟು ಅದು ಇದು ಯಾವ ಡೇಟಲ್ಲಿ ಬಂದ್ರಿ ಅದು ಇದು ಅಂತ ಎಲ್ಲ ನನಗೆ ಸ್ವೀಟ್ ವಯಸ್ಸಾದವ್ರು ಕೊಡ್ಬೋದಾ ಇಲ್ವಾ ಅಂತ ಏನಿಲ್ಲ ಈ ಕಡೆ ಡಿಸ್ಕಸ್ ಅದು ಇಲ್ಲ ಪರವಾಗಿಲ್ಲ ಸಾಕು ಆಶ್ರಮ ಪಕ್ಕನೇ ಒಂದು ದೇವಸ್ಥಾನ ಆಯಿತು ನಾನು ಒಬ್ಬಳೇ ಹೋಗಿದ್ದೆ ಅಲ್ಲಿಗೆ ಬಂದ್ಬಿಟ್ಟು ನನ್ನ ಒಬ್ಳನ್ನೇ ಹಿಂಗೆ ಕಳ್ಸವಳೆ ಇವಳು ಬಾರೆ ಅಂದರೆ ಕತೆ ಹೌ ಡು ಯು ಫೀಲ್ ನೌ ಹೇಳ್ತೀನಿ ಬಾ ಲೈಕ್ ಒಂಥರ ಫುಲ್ ಮಿಕ್ಸ್ಡ್ ಫೀಲಿಂಗು ಬೇಜಾರು ಆಯ್ತೈತೆ ಖುಷಿನೂ ಆಯ್ತೈತೆ ಪಾತು ನಂಗೆ ಹೇಳೋಕ್ಕಾಯ್ತಲ್ಲ ಬಿಡ ಈ ಬೂಟ್ಸ್ ಬೇರೆ ಹಾಕೊಳಕ್ಕಾಯ್ತಲ್ಲ ಫೈನಲಿ ಅನ್ಕೊಂಡಿದ್ದೆಲ್ಲ ಆಯಿತು ಅನ್ಕೊಂಡಿದ್ದಲ್ಲ ಅಲ್ಲಿ ಹೇಳ್ತೀನಿ ಬಾ ಇವಳಿಗೆ ಇಂಗ್ಲೀಷ್ ಹೇಳ್ಕೊಡ್ಬೇಕು ಸ್ಟ್ರೈಟ್ ಅಂದರೆ ರೈಟ್ ಹೋಗ್ತಾಳೆ ರೈಟ್ ಅಂದರೆ ಸ್ಟ್ರೈಟ್ ಹೋಗ್ತಾಳೆ ಇಂಗ್ಲೀಷೇ ಬರಲ್ಲ ಇವಳಿಗೆ ಕೇಳಿಸ್ತಾ ಇಲ್ಲ ನನಗೆ ಕೇಳಿಸ್ತಿದೆಯಲ್ಲ ಅವಳು ಕಷ್ಟ ಮಾಡಿಬಿಡ್ತಾಳೆ ನಾವಿವಾಗ ಬಂದಿರೋದು ಇಸ್ಕಾನ್ ಟೆಂಪಲ್ಗೆ ಲೊಕೇಶನ್ ಹಾಕೊಂಡು ಬಂದ್ವಿ ಹೇಳ್ಬೇಕಂದ್ರೆ ನನಗೆ ಬೆಳಗ್ಗೆ ಬಂದಿದ್ದ ದಾರಿ ಸಂಜೆಗೆ ಮರ್ತೋಗ್ಬಿಟ್ಟಿರುತ್ತೆ ಸೊ ಇವಾಗ ಹೆಂಗೋ ಇಸ್ಕಾನ್ ಟೆಂಪಲ್ಗೆ ಬಂದ್ವಿ ನಾವು ಇಸ್ಕಾನ್ ಟೆಂಪಲ್ ಅಂದರೆ ಮಿನಿ ಬೃಂದಾವನ
ಫೇವ್ರೇಟ್ ರಾಧಾಕೃಷ್ಣ ಗೈಸ್, ಅದಕ್ಕೆ ಬಂದಿದ್ದೀನಿ ನನ್ನ ಬರ್ಡೇ ದಿನ. ನಾನು ಕರ್ಕೊಂಡು ಬಂದಿದ್ದು ಗೈಸ್, ಬೇಡ ಬೇಡ ಅಂತಿಲ್ಲ. ಅದೇ ನಂಗೆ ಇಷ್ಟೊಂದು ಸಕ್ಕತ್ತಾಗಿರುತ್ತೆ ಅಂತ ನಿಜವಾಗ್ಲೂ ಗೊತ್ತಿಲ್ಲ. ಫಸ್ಟ್ ಟೈಮ್ ಬರ್ತಿದ್ದಾಳೆ ಅದಕ್ಕೆ ಗೊತ್ತಿಲ್ಲ. ಒಂದು ದಿನ ಲೈಕ್ ಜಾಸ್ತಿ ಹೊತ್ತು ಇರೋ ಥರ ಬಂದ್ಬಿಟ್ಟು ಇದ್ಬಿಟ್ಟು ಹೋಗ್ಬೇಕು. ಚೆನ್ನಾಗಿ ಈ ಥರ ಬೇಗ ನಮ್ಮ ಮೈಸೂರಲ್ಲಿ ಮಾಡ್ತಾರೆ ಗೈಸ್. ಪ್ರಸಾದ ಕೊಟ್ಟರು ನಾವು ಹಂಗೆ ಹೋಗ್ತಾ ಇದ್ವಿ. ಕುಂಕುಮ ಇಟ್ಕೊಂಡ ಇಲ್ಲ, ಎಲ್ಲಿ ಇಟ್ಕೋಬೇಕಾ? ಅಲ್ಲಿರಲಿಲ್ಲ. ಓಕೆ ಗೈಸ್, ನಾವು ಬರ್ತೀವಿ. ಬೈ ಟಾಟಾ. ಕಳ್ಳಿ ಥರ ನೋಡ್ತಾಳೆ. ಇವಾಗ ಪ್ರಸಾದ ತಿನ್ಕೊಂಡು ಮನೆಗೆ ಹೋಗ್ತಾ ಇದ್ದೀವಿ. 2 ಪ್ರಸಾದ ಅಲ್ಲ ಗೈಸ್, ಒಂದೇ ಪ್ರಸಾದ. ನಂದು ಅವಳದೊಂದು, ನಂದೊಂದು. ಈ ಕೇಕ್ ನನಗೆ ಅಂತ ಅವಳು ತಗೋತಾ ಇರೋದು, ಬೇಬಿ ಅಂತ ಬರ್ಸ್ತಾ ಇದ್ದಾಳೆ. ಆ್ಯಕ್ಚುಲಿ ಇದನ್ನು ನಾನು ವಿಡಿಯೋ ಮಾಡಿಲ್ಲ, ಅವಳೇ ಮಾಡ್ಕೊಂಡಿದ್ಲು. ಹ್ಯಾಪಿ ಬರ್ಡೇ. ಥ್ಯಾಂಕ್ ಯು. ಬೆಳಗಿಂದ ನಾನು ಒಂದು ವಿಷಯ ಕೂಡ ಮಾಡಿಲ್ಲ ಇವಳಿಗೆ. ಅವಳೇ ಕಾಲ್ ಮಾಡಿ ಏನು ಬೇಕು ಪಿಜ್ಜಾ ಇಲ್ಲ, ಇದಾದ್ಮೇಲೆ ಹೇಳೋಣ. ಅವ್ರು ತರೋಷ್ಟು ಟೈಮ್ ಹೋಗ್ಬೇಕಲ್ಲ. ಓ ಬೇಬಿ ಹೇಳ್ತೀಯಾ? ಏನು ಗೊತ್ತಾ, ಅವಳೇ ಕಾಲ್ ಮಾಡಿದ್ಲು, ಹೇಳು ಅಂತಿಲ್ಲ. ಸೊ ನಾನು ಹ್ಯಾಪಿ ಬರ್ಡೇ ಹೇಳಿದೆ. ಮನೆಗೆ ಬಂದಾಗಲಿಂದ ಒಂದು ವಿಷಯ ಮಾಡಿಲ್ಲ. ಸೊ ಫೈನಲಿ ಆಯ್ತಾಯ್ತಾ? ಬರ್ಡೇ ಸಾಕು ಆಯ್ತಾಯ್ತಾ? ನೋಡಿ ಗೈಸ್, ಅವಳ ಬರ್ಡೇ ಸಾಂಗ್ ಬೇರೆ ಆಕ್ಸಿಡೆಂಟ್. ಒಂಚೂರು ಹಿಂಗೆ ತೋರಿಸಿ ಕಾಣಿಸ್ತಿಲ್ಲ. ನಾನು ಫಸ್ಟ್ ಅದಕ್ಕೆ ಗೈಸ್ ಸ್ಕೂಲ್ ಫ್ರೆಂಡ್ಸ್ನ ಇಟ್ಕೋಬೇಕು. ನಾನು ನೋಡಿ ಹಿಂಗೆಲ್ಲ ಮಾಡ್ತೀನಿ. ಹ್ಯಾಪಿ ಬರ್ಡೇ ಗೈಸ್. ಏನು ಗೊತ್ತಾ, 3 ವರ್ಷದಿಂದ ಸೇಮ್ ಪ್ಲೇಸ್ ಸೇಮ್ ಜಾಗ ಮಧ್ಯಾಹ್ನ ಅನ್ಸುತ್ತೆ ಬಂದು ಕೇಕ್ ಕಟ್ ಮಾಡಿಸೋಗಿದೆ. ಈ ವರ್ಷ ಮಾಡಿಸಿದೆ. ಆರ್ಡರ್ ಮಾಡಿ ಆಮೇಲೆ ದೇಶ ಎಲ್ಲ ಸುತ್ತಿದ್ರು ಕೊನೆಗೆ ನಾವು ಬರಬೇಕಾಗಿರೋದು ನಮ್ಮ ಮನೆಗೇ. ಸೊ ಜನ್ಮ ಕೊಟ್ಟಿರೋರು ಇವರು, ಜನ್ಮದಿನನ ಕೊನೆಯದಾಗಿ ಇವ್ರ ಜೊತೆನೇ ಆಚರಣೆ ಮಾಡಬೇಕಲ್ವ, ಖಂಡಿತವಾಗ್ಲೂ. ಸೊ ಅಪ್ಪ ಅಮ್ಮನ ಜೊತೆ ಖುಷಿಯಾಗಿ ಕೇಕ್ ಕಟ್ ಮಾಡಿಕೊಂಡು ನನ್ನ ಡೇ ಎಂಡ್ ಮಾಡಿದೆ. ನನಗೆ ಯಾರ್ಯಾರು ವಿಶ್ ಮಾಡಿದ್ರಿ ಎಲ್ಲರಿಗೂ ತುಂಬ ತುಂಬ ದೊಡ್ಡ ಥ್ಯಾಂಕ್ಸ್. ಅದಾದಮೇಲೆ ಸ್ವಲ್ಪ ದೃಷ್ಟಿ ಆಗಿಬಿಟ್ಟಿತ್ತು, ನಮ್ಮಮ್ಮ ಪಾಪ ದೃಷ್ಟಿ ಎಲ್ಲ ತೆಗೆದ್ರು. ಸೊ ಇದಾಗಿತ್ತು ನನ್ನ ಬರ್ಡೇ. ಯಾವುದೇ ಆಡಂಬರ ಅದೆಲ್ಲ ಏನೂ ನಂಗೆ ಅಷ್ಟು ಇಷ್ಟ ಆಗಲ್ಲ. ಸೊ ಎಷ್ಟು ಸಿಂಪಲಾಗಿ ನಾನು ಸೆಲೆಬ್ರೇಟ್ ಮಾಡ್ಕೊಂಡಿದ್ದೀನಿ. ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಸೊ ಥ್ಯಾಂಕ್ ಯು ಸೋ ಮಚ್. ಹೀಗೆ ಸಪೋರ್ಟ್ ಮಾಡ್ತಾಯಿರಿ.